ನಮಸ್ಕಾರ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನೀವೆಲ್ಲ ನೋಡಿದ್ದೀರ ತಮ್ನೇಲ್ನಲ್ಲಿ. ಸೊ ನನ್ನ ತಂಗಿ ಬರ್ತ್ಡೇ ಇದೆ, ಅಂದರೆ ಲನ ಚಿಕ್ಕಮ್ಮ. ಇವತ್ತು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ಅವ್ರ ಮನೆ ಹತ್ರ ನಾವು ಹೋಗಬೇಕು. ಸಂಜೆ ಐ ಥಿಂಕ್ ಇವಾಗ 6:30 ಆಗಿದೆ. ನಾನು ಪೂಜೆ ಮಾಡ್ತಾಯಿದ್ದೀನಿ, ದೀಪ ಹಚ್ಚಿ. ಸೊ ನೆಕ್ಸ್ಟ್ ನಾನು ಅಡುಗೆ ಮಾಡಿಕೊಂಡು ನಾವು ಊಟ ಮಾಡಿ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಅಮ್ಮ ಬರಬೇಕಿತ್ತು, ಪೂಜಾರಮ್ಮ ಬಂದಿಲ್ಲ. ಆ್ಯಂಡ್ ಅವಳಿಗೆ ಇನ್ನೊಂದು ಅವಳು ಊರಿಗೆ ಹೋಗಬೇಕಿತ್ತು, ಆ ಪ್ಲ್ಯಾನ್ ಏನೋ ಮಾಡಿದ್ಲು ಅನಿಸುತ್ತೆ. ಸೊ ಅದು ಕೂಡ ಆಗಿಲ್ಲ ಅವಳಿಗೆ. ಸೊ ಅಟ್ಲೀಸ್ಟ್ ನಾವು ಈ ಥರ ಸರ್ಪ್ರೈಸ್ ಕೊಟ್ಟರೆ ಅವಳಿಗೆ ಖುಷಿಯಾಗುತ್ತೆ. ಆ್ಯಂಡ್ ಒಂದು ಚಿಕ್ಕದಾಗಿ ಸಿಂಪಲಾಗಿ ನಾವು ಬರ್ತ್ಡೇ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ನೋಡೋಣ ಅವಳು ಯಾವ ಥರ ಖುಷಿ ಆಗ್ತಾಳೆ ಅಂತ. ಓಕೆ, ಇವತ್ತು ವ್ಲಾಗ್ ಲೇಟ್ ಆಯಿತು. ಆ್ಯಕ್ಚುಲಿ ಅವಳ ಬರ್ತ್ಡೇನ ನಾವು ಈ ಸಾಯಂಕಾಲನೇ ಸೆಲೆಬ್ರೇಟ್ ಮಾಡೋಕ್ಕಾಗೋದು. ಬೆಳಿಗ್ಗೆಲ್ಲ ಅವಳು ಆಫೀಸಿಗೆ ಹೋಗಿದ್ದಾಳೆ. ಸೊ ಬೇಗ ನಾವು ಊಟ ಮಾಡಿಕೊಂಡು ಇವಾಗ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಅವಳಿಗೆ ಕಾಲ್ ಮಾಡಿದೆ, ಹೊರಗಡೆ ಇದ್ದಾಳೆ ಅಂತ, ಶಾಪಿಂಗ್ ಹೋಗಿದ್ದಾರೆ ಅವರು. ಸೊ ಅವ್ರು ಬರೋದು 1 hour ಆಗ್ಬೋದು ಅಂತ ಹೇಳಿದರು. ಸೊ ಅಷ್ಟರಲ್ಲಿ ನಾವು ಹೋಗಿ ಕೇಕ್ ತೊಗೊಂಡೋಗಿ ಮನೇಲಿ ಇಡೋಣ, ಸಿಂಪಲಾಗಿ ರೆಡಿ ಮಾಡೋಣ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಸೊ ಮನೆಗೆ ಬಂದ್ವಿ ನಾವು. 8:30 ಆಗಿದೆ. ಸೊ ಇವರು ಲನರ್ ಪಪ್ಪ ಹೋಗಿದ್ದಾರೆ ಕೇಕ್ ತೊಗೊಂಬರೋಕ್ಕೆ. ಓಕೆ, ವೇಟ್ ಆ್ಯಂಡ್ ವಾಚ್. ಪೂಜಾ ಎಷ್ಟು ಖುಷಿ ಆಗ್ತಾಳೆ ನೋಡೋಣ. ಲನಾನ್ ತುಂಬ ಹ್ಯಾಪಿ, ಅವಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂತ. ಸೊ ನೋಡೋಣ. ಸೊ ಈ ಥರ ಸಿಂಪಲಾಗಿರಲಿ ಅಂತ ನಾವು ಈ ಥರ ಸಿಂಪಲಾಗಿ ಮಾಡಿದ್ದೀವಿ. ಆ್ಯಂಡ್ ಈ ಥರ ಪಾರ್ಟಿ ಥರ ಇರಲಿ ಅಂತ ಲೈಟ್ ಬಲ್ಬ್ ಕೂಡ ತೊಗೊಂಬಂದ್ವಿ. ನೋಡೋಣ. You might try this. Hey, side it. So finally Pooja is so happy. So now happy. ಆ್ಯಂಡ್ ಈ ಚಿಕ್ಕ ಮೂಮೆಂಟ್ ಅವಳಿಗೆ ಲೈಫ್ ಲಾಂಗ್ ನೆನಪಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೂ ಕೂಡ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಹ್ಯಾಪಿ. ಆ್ಯಂಡ್ ತುಂಬ ಸಿಂಪಲಾಗಿ ಮಾಡಿದ್ದೀನಿ, ಎಂತ ಇಲ್ಲ, ಜಸ್ಟ್ ಕೇಕ್ ತೊಗೊಂಬಂದು ಅವಳಿಗೆ ಸರ್ಪ್ರೈಸ್ ಸಾಂಗ್ ಹಾಕಿ ಜಸ್ಟ್ ಸಿಂಪಲಾಗಿ ಮಾಡಿದ್ದೀನಿ. ಆದ್ರೂ ಓಕೆ, ಶಿ ಈಸ್ ಹ್ಯಾಪಿ ಅಂತ ಅನಿಸುತ್ತೆ. ಆ್ಯಂಡ್ ಹ್ಯಾಪಿ ಬರ್ಡೇ ಪೂಜಾ ಒನ್ಸ್ ಅಗೇನ್. ಆಮೇಲೆ ಇನ್ನೊಂದು, ಇಂಥ ಟೈಮಲ್ಲಿ ನಾವು ಫ್ಯಾಮಿಲಿನ ನೆನೆಸ್ಕೊತೀವಿ, ಅಂದರೆ ಅಮ್ಮನ ಮನೇನ ನೆನೆಸ್ಕೊತೀವಿ. ಸೊ ಗೊತ್ತಿಲ್ಲ ಅವಳು ಎಷ್ಟು ಮಿಸ್ ಆಗಿದ್ದಾಳೋ ಮನೇನ. ಎವ್ರಿ ಬ್ಯುಸಿ ಇರ್ತಾಳೆ, ಮನೆ ಕೆಲಸ ಅದು ಇದು. ಆ್ಯಂಡ್ ಆಫೀಸು ಪಾಪ ಬೆಳಿಗ್ಗೆ ಹೋಗಿ ಸಂಜೆ ಬರಬೇಕು, ಈ ಕಡೆ ಮನೆ ಮ್ಯಾನೇಜ್ ಮಾಡಬೇಕು. ಇಂಥ ಟೈಮಲ್ಲಿ ಈ ಒಂದು ಚಿಕ್ಕ ಮೂಮೆಂಟ್ನ ನಾವು ಅವಳಿಗೆ ಮೆಮೊರೇಬಲ್ ಆಗಿ ಮಾಡಿದರೆ ಆ್ಯಂಡ್ ಖುಷಿ ಪಡಿಸಿದರೆ ಸೊ ಅವಳಿಗೆ ಒಂದು ಹ್ಯಾಪಿಯಾಗಿರ್ತಾಳೆ. ಆ್ಯಂಡ್ ಈ ಡೇ ಅವಳಿಗೆ ಸ್ಪೆಷಲಾಗಿ ಇದೆ ಅಂತ ಅನ್ಕೋತೀನಿ. ಸೊ ಆ್ಯಂಡ್ ಅವಳಿಗೆ ಗೊತ್ತಿಲ್ಲ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಸೊ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ. How is it, Pooja? Is it good? ನಿಮ್ಮಮ್ಮ ಬಂದಿರ್ಲಿಲ್ಲ.
ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ 10:30 ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.